ನಮಸ್ಕಾರ ವೀಕ್ಷಕರೇ, M2 TV ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಮಾರಿಯಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಿನಾಂಕ 18/4/2024 ಮುಂಜಾನೆ 11 ಗಂಟೆಯಿಂದ 12:30 ನಡುವೆ ಅವಧಿಯಲ್ಲಿ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನ ಸಮೀಪ ನಿಲ್ಲಿಸಿದ ಹೀರೋ HF ಡಿಲಕ್ಸ್ ಮೋಟಾರ್ ಸೈಕಲ್ KA 22Q3653 ನಂಬರಿನ ಮೋಟಾರ್ ಸೈಕಲನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಅಂತ ನೀಡಿದ ದೂರಿನ ಮೇರೆಗೆ ಮಾರಿಯಾಳ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ 44/2020 ಕಲಂ 379 IPC ದೂರು ದಾಖಲೆ ಮಾಡಿಕೊಂಡಿರುತ್ತಾರೆ. ಈ ಪ್ರಕರಣ ಆರೋಪಿತರ ಪತ್ತೆಗಾಗಿ ಆರೋಪಿ ವಿಭಾಗದ ಸಿಬ್ಬಂದಿಗಳಿಗೆ 2 ತಂಡ ಮಾಡಿಕೊಂಡು ಪ್ರಕರಣ ಬೆನ್ನತ್ತಿರುತ್ತಾರೆ. ಕನಗಾಂವ್ ಹತ್ತಿರ ಗೋಕಾಕ್ ಬೆಳಗಾಂ ರಸ್ತೆಯ ಮೇಲೆ ವಾಹನ ತಪಾಸಣೆ ಮಾಡುವಾಗ ನಂಬರ್ ಪ್ಲೇಟ್ ಇಲ್ಲದೆ ಮೋಟಾರ್ ಸೈಕಲ್ ಓಡಿಸಿಕೊಂಡು ಬರುತ್ತಿದ್ದು ಪೊಲೀಸರನ್ನು ನೋಡಿ ಹೆದರಿ ಓಡಿ ಹೋಗುವಾಗ ಹಿಡಿದು ವಿಚಾರಣೆ ಒಳಪಡಿಸಿದಾಗ ಕಳ್ಳತನ ಮಾಡಿದ್ದನ್ನು ಒಪ್ಪಿಕೊಂಡಿರುವುದಲ್ಲದೆ ಆರೋಪಿತರು ಬೆಳಗಾವಿ ನಗರ ಮಾರ್ಕೆಟ್ ಹಾಗೂ ಮಾಳಮಾರುತಿ APMC ಕಡೆ ಬಜಾರ್ ಹಾಗೂ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿರುತ್ತಾರೆ. ಆರೋಪಿ ಮೊಸೀಮ್ ಅಬ್ದುಲ್ ಮಜೀದ್ ಜಮಾದಾರ್ ಹಾಗೂ ಶಬ್ಬೀರ್ ಅಬ್ದುಲ್ ಗನಿ ಕುಳ್ಳೂರ್ ಎಂದು ಕಂಡುಬಂದಿದ್ದು, ಇವರಿಂದ ಇಲ್ಲಿಯವರೆಗೆ ಮಾಡಿದ ಕಳ್ಳತನ ಸುಮಾರು 3,20,000 10 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ದಿನಾಂಕ 24/4/2024 ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಎಡಾ ಮಾರ್ಟಿನ್ ಮಾರ್ಬ್ನ್ಯಾಂಗ್, DCPಯವರಾದ ರೋಹನ್ ಜಗದೀಶ್ ಮತ್ತು ಅಪರಾಧ ವಿಭಾಗ ಹಾಗೂ ಸಂಚಾರ ವಿಭಾಗದ DCPಯವರಾದ ಸ್ನೇಹಾ PV, ಬೆಳಗಾವಿ ಉಪವಿಭಾಗ ACPಯವರಾದ ಶ್ರೀ ಗಂಗಾಧರ್ BM ಇವರ ಮಾರ್ಗದರ್ಶನದಲ್ಲಿ ಶ್ರೀ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ಶ್ರೀ ಮಂಜುನಾಥ್ ನಾಯ್ಕ್ PSI, ಶ್ರೀ ಚಂದ್ರಶೇಖರ್ PSI ಹಾಗೂ ಸಿಬ್ಬಂದಿಗಳಾದ ಶ್ರೀ BN ಬಳಗನ್ನವರ್, ಶ್ರೀ BB ಕಡ್ಡಿ, ಶ್ರೀ ರಮೇಶ್ ಅಕ್ಕಿ, ಶ್ರೀ ಹನುಮಂತ್ ಯರಗುದ್ರಿ, ಶ್ರೀ TG ಸುಳುಕೋಡ್, ಶ್ರೀ ಚನ್ನಪ್ಪ ಹುಣಸಾಳ್, ಶ್ರೀ RS ತಳವಾರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಇವರ ಕಾರ್ಯಕ್ಕೆ ಬೆಳಗಾವಿ ಪೊಲೀಸ್ ಆಯುಕ್ತರು ಶ್ಲಾಘಿಸಿ ನಗದು ಬಹುಮಾನ ಘೋಷಿಸಿರುತ್ತಾರೆ. ಬ್ಯೂರೋ ರಿಪೋರ್ಟ್, M2 TV ನ್ಯೂಸ್, ಬೆಳಗಾವಿ.